ನಮಸ್ಕಾರ. ಇವತ್ತಿನ ವಿಡಿಯೋ ಈ ಕೆಳಗಿನ 3 ಷೇರುಗಳನ್ನು ಕೊಂಡು ಸಿಕ್ಕಿ ಹಾಕಿಕೊಳ್ಳಬೇಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 1 ವರ್ಷದಿಂದ PSU ಸ್ಟಾಕ್ಗಳದ್ದು ಬೇಕಾದಷ್ಟು ಪ್ರಾಫಿಟ್ ಅನ್ನು ಕೊಟ್ಟಿದ್ದಾವೆ. ಅಂದರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಯಾಕಂತಂದ್ರೆ ಅವುಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮು ಮೋದಿಯವರ ಒಂದಷ್ಟು ಬಂಡವಾಳವನ್ನು ಅವುಗಳಿಗೆ ಕೊಟ್ಟದ್ರಿಂದ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಅನ್ನು ಕಂಡಿದ್ದಾವೆ. ಆದರೆ ಹಿಂದಿನ ದಿನಗಳಲ್ಲಿ PSU ಸ್ಟಾಕ್ಗಳು ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ರಿಸಲ್ಟ್ ಅನ್ನು ಕೊಟ್ಟಿದ್ದಾವೆ. ಜನರಲಿ ಲಾಂಗ್ ಟರ್ಮ್ ನಲ್ಲಿ PSU ಸ್ಟಾಕ್ಗಳಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಅದೇ ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ಬೋದು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ಅಂಶ. ಆದರೆ ತುಂಬಾ ಜನ ಹೊಸ ಇನ್ವೆಸ್ಟರ್ಸ್ PSUಗಳ ಬಗೆಗೆ ಏನೂ ಹಿಂದಿನ ದಿನಗಳಲ್ಲಿ ಯಾವುದೇ ಒಂದು ರಿಸರ್ಚ್ ಅನ್ನು ಮಾಡಿಲ್ಲ. ಅದರಿಂದಾಗಿ ಯಾವುದಾದ್ರೂ ಒಂದು PSU ಸ್ಟಾಕ್ ಮೇಲ್ ಹೋಗ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಇದೀಗ ಶುಕ್ರ ದೆಸೆ ಅಂತೇಳಿ ಅದನ್ನು ಕೊಳ್ಳುವಂತ ಚಾನ್ಸಸ್ ಇದೆ. ಸದ್ಯದ ಮಟ್ಟಿಗೆ ಹಾಗೆ ಆಗ್ತಾ ಇದೆ. ನಾವು ಮೊನ್ನೆ ನಡೆಸಿದ ಒಂದು ಇಂಪಾರ್ಟೆಂಟ್ ರಿಸರ್ಚ್ ಇಂದಾಗಿ ನಮಗೆ ಕಂಡು ಬಂದ ಅಂಶ ಏನು ಅಂತಂದ್ರೆ, ಒಂದು 3 PSU ಸ್ಟಾಕ್ಗಳು ಏನೂ ಕಾರಣ ಇಲ್ಲದೆ ಕೇವಲ ಶಾರ್ಟ್ ಪೀರಿಯಡ್ ಅಲ್ಲಿ 1 ತಿಂಗಳು 2 ತಿಂಗಳಲ್ಲಿ ಡಬಲ್ಗಿಂತ ಜಾಸ್ತಿ ಆಗಿದೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇಂತಹ ಟ್ರ್ಯಾಪ್ ನಲ್ಲಿ ನೀವು ಬೀಳ್ಬೇಡಿ ಅಂತ ಹೇಳಲಿಕ್ಕೋಸ್ಕರ. ಮೊದಲನೇದಾಗಿ ITI 14ನೇ ತಾರೀಕು ಆಗಸ್ಟ್ 113 ಇದ್ದದ್ದು 18ನೇ ತಾರೀಕು ಅಕ್ಟೋಬರ್ 290ಕ್ಕೆ ಹೋಗಿದೆ. ಮೋರ್ ದೆನ್ ಡಬಲ್, 156% ಇನ್ 2 months. ಈಗ ಈ ರೀತಿ ಹೋಗಲಿಕ್ಕೆ ಸಾಧ್ಯ ಇದೆಯಾ ಅಂತ ನಿಮ್ಮ ಒಂದು ರಿಸರ್ಚ್ ಮನೋಭಾವನೆಯನ್ನು ಕೆದಕಲಿಕ್ಕೋಸ್ಕರ ನಿಮ್ಮ ಮುಂದೆ ನಾವು ITIದು ಲಾಸ್ಟ್ 5 ವರ್ಷದ ಫೈನಾನ್ಷಿಯಲ್ ಬಿಡ್ತಾ ಇದ್ದೇನೆ. ಕೇವಲ ನೆಟ್ ಪ್ರಾಫಿಟ್ ಅನ್ನು ಮಾತ್ರ ನಿಮ್ಮ ಮುಂದೆ ಓದ್ತಾ ಇದ್ದೇನೆ. ಮೊದಲನೇದಾಗಿ ಮಾರ್ಚ್ 2019ರಲ್ಲಿ ನೆಟ್ ಪ್ರಾಫಿಟ್ 93 ಕೋಟಿ, ಮಾರ್ಚ್ 2020ರಲ್ಲಿ 147 ಕೋಟಿ, ಮಾರ್ಚ್ 2021 11 ಕೋಟಿ, ಮಾರ್ಚ್ 2022 120 ಕೋಟಿ ಮತ್ತು ಮಾರ್ಚ್ 2023ರಲ್ಲಿ ನೆಟ್ ಪ್ರಾಫಿಟ್ 360 ಕೋಟಿ ಮೈನಸ್. ಇನ್ನೊಮ್ಮೆ ಹೇಳ್ತಾನೆ, 360 ಕೋಟಿ ಮೈನಸ್. ಮತ್ತೆ ಷೇರು ಮೇಲೆ ಹೋಗಲಿಕ್ಕೆ ಕಾರಣ ಏನು ಅಂತ ನಿಮ್ಮ ಹತ್ರನೇ ಕೇಳ್ತಾ ಇದ್ದೇನೆ. ಈಗ 2ನೇ ಷೇರಿಗೆ ಬರ್ತಾ ಇದ್ದೇನೆ, HMT ಲಿಮಿಟೆಡ್. 22ನೇ ತಾರೀಕು ಸೆಪ್ಟೆಂಬರ್ 36, 18ನೇ ತಾರೀಕು ಅಕ್ಟೋಬರ್ 66, ಆಲ್ಮೋಸ್ಟ್ ಕ್ಲೋಸ್ ಟು ಡಬಲ್, 83% ಇನ್ 3 to 4 months. ಈಗ HMTಯ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ. ಮಾರ್ಚ್ 2019ರಲ್ಲಿ 155 ಕೋಟಿ ನೆಟ್ ಪ್ರಾಫಿಟ್, ಮಾರ್ಚ್ 2020 156, ಮಾರ್ಚ್ 2021 ಮೈನಸ್ 110 ಕೋಟಿ, ಮಾರ್ಚ್ 2022 533 ಕೋಟಿ, ಮಾರ್ಚ್ 2023 ಮೈನಸ್ 123 ಕೋಟಿ. ಸೊ ಕಾಷನ್ ಕಾಷನ್ ಕಾಷನ್, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಕುದುರೆಮುಖ್ ಐರನ್ ಓರ್ ಕಂಪನಿಯ ಷೇರಿಗೆ ಬರ್ತಾ ಇದ್ದೇನೆ. 24ನೇ ತಾರೀಕು ಜುಲೈ 191, 18ನೇ ತಾರೀಕು ಅಕ್ಟೋಬರ್ 436, 128% ಕೇವಲ 3 ತಿಂಗಳಲ್ಲಿ. ಯಾರಾದರೂ ನಂಬಲಿಕ್ಕಾಗುತ್ತಾ? ನೀವೇ ಅವರ ಫೈನಾನ್ಷಿಯಲ್ಸ್ ನೋಡಿ. ಮಾರ್ಚ್ 2019ರಲ್ಲಿ 112 ಕೋಟಿ ನೆಟ್ ಪ್ರಾಫಿಟ್, ಮಾರ್ಚ್ 2020 43 ಕೋಟಿ, ಮಾರ್ಚ್ 2021 301 ಕೋಟಿ, ಮಾರ್ಚ್ 2022 313 ಕೋಟಿ, ಮಾರ್ಚ್ 2023 ಮೈನಸ್ 98 ಕೋಟಿ. ಸೊ ನೀವು ನೋಡಿದ ಹಾಗೆ ಎಲ್ಲಾ ಕಂಪನಿಗಳು 2022-23ರಲ್ಲಿ ಕಂಪ್ಲೀಟ್ ನಷ್ಟವನ್ನು ಅನುಭವಿಸಿದ್ದಾವೆ ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಚೆನ್ನಾಗಿಲ್ಲ. ಮತ್ತೆ ಆ ತರ ನೋಡ್ತಾ ಹೋದ್ರು ಕೂಡ ಕಳೆದ 1-2 ತಿಂಗಳಲ್ಲಿ ಡಬಲ್ ಅಥವಾ ಡಬಲ್ಗಿಂತ ಜಾಸ್ತಿ ಆಗಿದೆ. ಕಾರಣ ಏನು ಅಂತ ರಿಸರ್ಚ್ ಮಾಡೋದಾದ್ರೆ, ಯೋಚನೆ ಮಾಡೋದಾದ್ರೆ, ಈ ಪರ್ಟಿಕ್ಯುಲರ್ ಶೇರಿನ ರಿಟೇಲ್ ಇನ್ವೆಸ್ಟರ್ಸ್ ಪೋರ್ಷನ್ ಬಹಳ ಕಮ್ಮಿ ಇದೆ. ಲಾರ್ಜ್ ಪೋರ್ಷನ್ ಸರ್ಕಾರದವರು ಹಿಡಿದುಕೊಂಡಿದ್ದಾರೆ. ನಿಮ್ಮ ಮುಂದೆ ಆ ಡೀಟೇಲ್ಸ್ ಅನ್ನು ಇಡ್ತಾ ಇದ್ದೇನೆ. ಉದಾಹರಣೆಗೆ ಕ್ಯಾಟಗರಿ ಗವರ್ಮೆಂಟ್ ನಲ್ಲಿ ITI ನಲ್ಲಿ 99.3% ಇದೆ, ಪಬ್ಲಿಕ್ ಹತ್ರ ಕೇವಲ 0.7% ಇದೆ. HMT ನಲ್ಲಿ 99.3%, 0.7 ಮಾತ್ರ ಪಬ್ಲಿಕ್ ಹತ್ರ ರಿಟೇಲ್ ಹೋಲ್ಡರ್ಸ್ ಹತ್ರ ಇರುವಂತದ್ದು. ಮತ್ತೆ ಕುದುರೆಮುಖ್ ಐರನ್ ಓರ್ ಕಂಪನಿಯಲ್ಲಿ ಗವರ್ಮೆಂಟ್ ಹತ್ರ 99.03, ಜನರ ಹತ್ರ 0.84% ಇದೆ. FII ಮತ್ತು DII ಹತ್ರ
ಯಾವ ಷೇರುಗಳು ಕೂಡ ಇಲ್ಲ. ಅಲ್ಲಿಗೆ ನಿಮ್ಗೆ ಗೊತ್ತಾಗಬೇಕು ಈ ಷೇರಿನ ಬೆಲೆ ಎಷ್ಟಿರ್ಬೋದು, ಈ ಷೇರಿನ ಒಟ್ಟೇನಿರ್ಬೋದು. ಈ ಪರ್ಟಿಕ್ಯುಲರ್ ಫೆನಾಮಿನಾಗೆ ನಾವು ಹೇಳೋದು ಶೇರ್ ಕಾರ್ನರಿಂಗ್. ಅದನ್ನು ವಿಸ್ತೃತವಾಗಿ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ ವಿವರಿಸಿದ್ದೇವೆ. ಇಲ್ಲೇನ್ ಮಾಡ್ತಾರೆ, ಒಂದು ಸೆಟ್ ಆಫ್ ಇನ್ವೆಸ್ಟರ್ಸ್ ಒಂದಷ್ಟು ಕ್ಯಾಪಿಟಲ್ ಇಟ್ಕೊಂಡು ಕೀಪ್ ಆನ್ ಬಾಯಿಂಗ್, ಅದಕ್ಕೆ ನಾವು ಪಂಪಿಂಗ್ ಅಂತ ಹೇಳ್ತೇವೆ. ಹಣವನ್ನು ಪಂಪ್ ಮಾಡಿ 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 ದೊಡ್ಡ ಮೊತ್ತದ ಶೇರನ್ನು ತಮ್ಮಲ್ಲಿ ಸಂಗ್ರಹ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಜನರಿಗೆ ಬಿಡ್ತಾರೆ. SMS, ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಜನ ಅದನ್ನ ಪರ್ಚೇಸ್ ಮಾಡಿದ್ಮೇಲೆ ಜನರಿಗೆ ಅದನ್ನ ಅವರು ಸೇಲ್ ಮಾಡಿ ಮತ್ತೆ ಅವರು ಅದೃಶ್ಯರಾಗ್ತಾರೆ. ಅಲ್ಲಿಗೆ ನೀವು ರೇಟ್ ಕಮ್ಮಿ ಆಗುತ್ತೆ, ಪುನಃ ನಿಮ್ಮ ಕೈಯಿಂದ ಅದನ್ನು ತಗೊಳ್ಳಿಕ್ಕೆ ಯಾರೂ ಇರುವುದಿಲ್ಲ. ಇದಕ್ಕೆ ಹೇಳೋದು ಶೇರ್ ಕಾರ್ನರಿಂಗ್. ಇಂತಹ ಫಂಡಮೆಂಟಲಿ ವೀಕ್ ಆಗಿರುವಂತಹ PSU ಸ್ಟಾಕ್ಗಳ ಷೇರುಗಳು ಮೇಲಕ್ಕೆ ಹೋದಾಗ ಹುಷಾರಾಗಿರಿ ಅಂತ ತಿಳಿಸ್ಲಿಕ್ಕೋಸ್ಕರನೇ ಈ ವಿಶೇಷವಾದ ವಿಡಿಯೋನು ಸೃಷ್ಟಿ ಮಾಡಿದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಷೇರುಗಳಲ್ಲಿ ಹಣವನ್ನು ಹಾಕಿ ಟ್ರ್ಯಾಪ್ ಆಗಬೇಡಿ ಅಂತಲೂ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ವಿಡಿಯೋ ಮಾಡಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿದ್ದೇವೆ. ಬಹುಶಃ 2 ದಿನ 3 ದಿನ ಅದರ ಬಗ್ಗೆ ಯೋಚನೆ ಮಾಡಿ ಬೇಕಾದಷ್ಟು ಡೀಟೇಲ್ನ ಕಲೆಕ್ಟ್ ಮಾಡಿದ್ದೇವೆ. ದಯವಿಟ್ಟು ವಿಡಿಯೋನ ನೋಡಿದ ಮೇಲೆ ಈ ತರ ಕನ್ನಡಿಗರಿಗೆ ತಕ್ಷಣನೇ ಅದನ್ನ ಫಾರ್ವರ್ಡ್ ಮಾಡಿ, ಸೊ ದಟ್ ದೇ ವಿಲ್ ನಾಟ್ ಗೆಟ್ ಟ್ರ್ಯಾಪ್ಡ್ ಇನ್ ದ ಫ್ಯೂಚರ್. ಈಗ ಒಂದೆರಡು ಸಣ್ಣ ಅನೌನ್ಸ್ಮೆಂಟ್. ಇವತ್ತು 8:30 ಗಂಟೆಗೆ ನಮ್ಮ ಚಾನೆಲ್ ಅಲ್ಲಿ ನೆಸ್ಲೆ ಒಂದು ಶೇರ್ ಇದ್ದವರಿಗೆ 10, ವಿಪ್ರೋ ಕಳಪೆ ಪ್ರದರ್ಶನ ಇವತ್ತೇ 3% ಕೆಳಗೆ ಅಂತ ವಿಡಿಯೋ ಮಾಡಿದ್ದೇವೆ. ಮತ್ತು ಇವತ್ತು 8 ಗಂಟೆಗೆ ಚಾನೆಲ್ ನಂಬರ್ 2 ಅಲ್ಲಿ 1 minute ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಆನ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಓಪನಿಂಗ್ ಅಂತ ಮಾಡಿದ್ದೇವೆ. ಇದನ್ನ ಈ 1 ನಿಮಿಷದ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದ್ರೆ ಷೇರು ಮಾರುಕಟ್ಟೆ ಬಗೆಗೆ ಬೇಕಾದಷ್ಟು ನಾಲೆಜ್ ಅನ್ನ ಸಂಪಾದನೆ ಮಾಡಬಹುದು. ಇದು ನಡೀತಾ ಇರುವಂತಹದ್ದು ನಮ್ಮ ಚಾನೆಲ್ ನಂಬರ್ 2 ಅಲ್ಲಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಅಂತ ಕಂಡು ಬಂದ್ರೆ ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಇಂಪಾರ್ಟೆಂಟ್ ಅಂತ ಟೈಪ್ ಮಾಡಿ ಇತರರಿಗೆ ಫಾರ್ವರ್ಡ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.